ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ವಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಉಪವಿಭಾಗದ ಕಚೇರಿ ಜಪ್ತಿ ಮಾಡಿದ ಅಂಗಡಿ ಮಾಲೀಕರು. ಬಾಗೇಪಲ್ಲಿ ಡಿವಿಜಿ ರಸ್ತೆ ಅಗಲೀಕರಣದಲ್ಲಿ ಕಟ್ಟಡ ಕಳೆದುಕೊಂಡ ಸಂತ್ರಸ್ತರಿಂದ ಎಸಿ ಕಚೇರಿ ಜಪ್ತಿ. ಕೋರ್ಟ್ ಆದೇಶದಂತೆ ಜಪ್ತಿ, ಮತ್ತೆ ಸಮಯ ನೀಡಿದ ಸಂತ್ರಸ್ತರು. ಯಮರೂಪಿ ಗಣಿ ಟಿಪ್ಪರ್ಗೆ ಇಂದು ಮತ್ತೊಂದು ಬಲಿ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬೈಕ್ ಸವಾರನ ಬಲಿ ಪಡೆದ ಗಣಿ ಟಿಪ್ಪರ್. ಮುಂದುವರೆದ ಆರ್ಟಿಒ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಹಳ್ಳಿಯಲ್ಲಿ 23 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಎಂದ ಶಾಸಕ. ಗಣಿ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಸ್ಪಷ್ಟನೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ ಬಾಗೇಪಲ್ಲಿ ಸಂತೆ ಮೈದಾನ ಜಾಗ. ಮತ್ತೆ ಪ್ರತಿ ಸೋಮವಾರ ಸಂತೆ ನಡೆಸಲು ಸಾರ್ವಜನಿಕರ ಆಗ್ರಹ. ವ್ಯರ್ಥ ಜಾಗವನ್ನು ದನ ಕಟ್ಟಲು ಬಳಸುತ್ತಿರುವ ಜನ. ವಾರ್ತೆಗಳ ವಿವರ. ಅದು ಉಪವಿಭಾಗಾಧಿಕಾರಿ ಕಚೇರಿ. ಅಲ್ಲಿರುವ ಕುರ್ಚಿ, ಮೇಜು, ಕಂಪ್ಯೂಟರ್ಗಳನ್ನ ಸಾರ್ವಜನಿಕರು ನುಗ್ಗಿ ಹೊತ್ತೊಯ್ಯುತ್ತಿದ್ದಾರೆ. ಉಪವಿಭಾಗಾಧಿಕಾರಿ ಸೇರಿ ಇತರೆ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸರ್ಕಾರಿ ಕಚೇರಿಯ ಪೀಠೋಪಕರಣ, ಯಂತ್ರೋಪಕರಣ ಹೊರ ಸಾಗಿಸಲಾಗುತ್ತಿದೆ. ಆದರೂ ಯಾವುದೇ ಅಧಿಕಾರಿ ತಡೆಯಲು ಮುಂದಾಗಲಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಅದು ಉಪವಿಭಾಗಾಧಿಕಾರಿ ಕಚೇರಿ. ಅಲ್ಲಿರುವ ಕುರ್ಚಿ, ಮೇಜು, ಕಂಪ್ಯೂಟರ್ ಸೇರಿದಂತೆ ಎಲ್ಲ ವಸ್ತುಗಳನ್ನು ಸಾರ್ವಜನಿಕರು ಹೊರಸಾಗಿಸುತ್ತಿದ್ದಾರೆ. ಅಧಿಕಾರಿಗಳು ಸ್ಥಳದಲ್ಲಿಯೇ ಇದ್ದರೂ ತಡೆಯುವ ಪ್ರಯತ್ನವನ್ನು ಮಾಡುತ್ತಿಲ್ಲ. ಹಾಗಂತ ಇದೇನು ದೊಂಬಿಯಲ್ಲ, ಬದಲಿಗೆ ನ್ಯಾಯಾಲಯದ ಆದೇಶ. ಹೌದು, ಪರಿಹಾರ ನೀಡಬೇಕಾದ ಸರ್ಕಾರ ಪದೇ ಪದೇ ತಡ ಮಾಡುತ್ತಿದ್ದ ಕಾರಣಕ್ಕೆ ಕೋರ್ಟ್ ನೀಡಿದ ಆದೇಶದ ಮೇರೆಗೆ ಎಸಿ ಕಚೇರಿಯನ್ನು ಇಂದು ಸಂತ್ರಸ್ತರು ಜಪ್ತಿ ಮಾಡಿದರು. ಹಾಗಾದರೆ ಯಾವುದು ಆ ಕಚೇರಿ ಅಂತೀರಾ? ಬೇರೆ ಯಾವ ಊರಿನ ಎಸಿ ಕಚೇರಿಯಲ್ಲ, ಅದು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಕಚೇರಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಕುರ್ಚಿ, ಮೇಜು, ಕಂಪ್ಯೂಟರ್ಗಳನ್ನು ಹೊರಸಾಗಿಸುತ್ತಿರೋದು. ಹಾಗೆ ಕಚೇರಿಯಿಂದ ಹೊರತಂದ ಪೀಠೋಪಕರಣ ಮತ್ತು ಯಂತ್ರೋಪಕರಣಗಳನ್ನು ಅದೇ ಕಚೇರಿಯ ಮುಂದೆ ಇಡಲಾಗುತ್ತಿದೆ. ಹಾಗೆ ಇಡಲು ಕಾರಣ ನ್ಯಾಯಾಲಯದ ಆದೇಶ. ಕಳೆದ ಹಲವು ವರ್ಷಗಳಿಂದ ಆಸ್ತಿ ಕಳೆದುಕೊಂಡವರಿಗೆ ನೀಡಬೇಕಾದ ಪರಿಹಾರ ನೀಡದೆ ಮುಂದೂಡುತ್ತಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕೋರ್ಟ್ ಕೆಂಡಾಮಂಡಲವಾಗಿದೆ. ಅದೇ ಕಾರಣಕ್ಕೆ ಎಸಿ ಕಚೇರಿಯನ್ನು ಜಪ್ತಿ ಮಾಡಲು ಆದೇಶ ಮಾಡಿದೆ. ಕೋರ್ಟಿನ ಆದೇಶದೊಂದಿಗೆ ಬಂದ ಕಟ್ಟಡ ಕಳೆದುಕೊಂಡ ಸಂತ್ರಸ್ತರು ನ್ಯಾಯಾಲಯದ ಸಿಬ್ಬಂದಿಯನ್ನು ಕರೆತಂದು ಎಸಿ ಕಚೇರಿಯಲ್ಲಿದ್ದ ಕುರ್ಚಿ, ಮೇಜು, ಕಂಪ್ಯೂಟರ್ಗಳನ್ನು ಹೊರಸಾಗಿಸಿದರು. ಹಾಗಾಗಿ ಅಧಿಕಾರಿಗಳು ಕೂಡ ತಡೆಯುವ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಪರಿಹಾರ ನೀಡಿದ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಇದು ಕನ್ನಡಿಯಾಗಿದ್ದು, ನಿಜವಾದ ಫಲಾನುಭವಿಗಳಿಗೆ ಪರಿಹಾರ ವಿತರಿಸಲು ತಡ ಮಾಡಿದ ಸರ್ಕಾರಿ ಅಧಿಕಾರಿಗಳಿಗೆ ನ್ಯಾಯಾಲಯ ಚಡಿಹೇಟು ನೀಡಿದೆ. ಬಾಗೇಪಲ್ಲಿ ನಿಮಗೆಲ್ಲ ಗೊತ್ತಿರಬಹುದು. ಅದೇ ಬಾಗೇಪಲ್ಲಿಯಲ್ಲಿರುವ ಏಕೈಕ ಮುಖ್ಯ ರಸ್ತೆ ಡಿವಿಜಿ ರಸ್ತೆ. ಈ ರಸ್ತೆ ಅಗಲೀಕರಣ ಮಾಡಲು 2006ರಲ್ಲಿ ನೋಟಿಫಿಕೇಶನ್ ಜಾರಿಗೊಳಿಸಲಾಗಿದೆ. ಆದರೆ ತಮಗೆ ಪರಿಹಾರ ನೀಡಬೇಕು ಎಂದು ಅಂಗಡಿಗಳ ಮಾಲೀಕರು ಕೋರ್ಟಿನ ಮೊರೆ ಹೋಗಿದ್ದಾರೆ. ಹಾಗಾಗಿ 2009ರಲ್ಲಿಯೇ ನ್ಯಾಯಾಲಯ ಪರಿಹಾರ ನೀಡಿ ಕಟ್ಟಡಗಳ ತೆರವು ಮಾಡುವಂತೆ ಆದೇಶಿಸಿದೆ. ಆದರೂ ಪರಿಹಾರ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಂತರ ಪರಿಹಾರ ಸಾಲುವುದಿಲ್ಲ ಎಂದು ಅಂಗಡಿ ಮಾಲೀಕರು ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. 2009ರಿಂದ ಪರಿಹಾರಕ್ಕಾಗಿ ನಡೆದ ವಿಚಾರಣೆ ಕಳೆದ 4 ತಿಂಗಳ ಹಿಂದೆ ಪೂರ್ಣಗೊಂಡಿದ್ದು, ಕಟ್ಟಡ ಕಳೆದುಕೊಂಡ ಅಂಗಡಿ ಮಾಲೀಕರಿಗೆ ಕೂಡಲೇ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶಿಸಿದೆ. ಈ ಸಂಬಂಧ ಉಪವಿಭಾಗಾಧಿಕಾರಿಗಳಿಗೂ ನ್ಯಾಯಾಲಯ ಸೂಚನೆ ನೀಡಿದೆ.
ಆದರೂ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ಪರಿಹಾರ ನೀಡುವತ್ತ ಗಮನ ನೀಡಿಲ್ಲ ಎಂಬುದು ಸಂತ್ರಸ್ತರ ಆರೋಪವಾಗಿದೆ. ಇದರಿಂದ ರೋಸಿ ಹೋದ ಕಟ್ಟಡ ಮಾಲೀಕರು ಪರಿಹಾರ ನೀಡದ ಬಗ್ಗೆ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದು ಎಸಿ ಕಚೇರಿ ಜಪ್ತಿ ಮಾಡುವಂತೆ ನ್ಯಾಯಾಲಯ ಆದೇಶಿಸಿದೆ. ಇದರಿಂದಾಗಿ ಬಾಗೇಪಲ್ಲಿಯ 9 ಮಂದಿ ಕಟ್ಟಡ ಕಳೆದುಕೊಂಡವರು ಬಂದು ಇಂದು ಚಿಕ್ಕಬಳ್ಳಾಪುರ ಎಸಿ ಕಚೇರಿಯ ಪೀಠೋಪಕರಣ ಮತ್ತು ಯಂತ್ರೋಪಕರಣಗಳನ್ನು ಹೊರಸಾಗಿಸುವ ಮೂಲಕ ಜಪ್ತಿ ಮಾಡಿದರು. ಆದರೆ ಉಪವಿಭಾಗಾಧಿಕಾರಿ ಕಚೇರಿಯಿಂದ ಮುಂದಿನ 2 ತಿಂಗಳಲ್ಲಿ ಪರಿಹಾರ ನೀಡುವ ಮುಚ್ಚಳಿಕೆಯನ್ನು ನ್ಯಾಯಾಲಯಕ್ಕೆ ಬರೆದುಕೊಡುವ ಮೂಲಕ ಮತ್ತೆ ಪೀಠೋಪಕರಣ ಮತ್ತು ಯಂತ್ರೋಪಕರಣಗಳು ವಾಪಸ್ ಕಚೇರಿಗೆ ಸೇರಿದವು. ಇನ್ನು ಕಟ್ಟಡ ಕಳೆದುಕೊಂಡು ಕಳೆದ 2 ದಶಕಕ್ಕೂ ಹೆಚ್ಚು ಕಾಲದಿಂದ ಕೋರ್ಟಿಗೆ ಅಲೆದ ಸತೀಶ್ ಬಾಬು ಮಾತನಾಡಿ 2011ರಲ್ಲಿ ಅಲ್ಪ ಪರಿಹಾರ ನೀಡಿದ್ದರು. ಅದು ಸಾಲದು ಅಂತ ಕೋರ್ಟಿನ ಮೊರೆ ಹೋಗಿದ್ದೆವು. ಕಳೆದ 4 ತಿಂಗಳ ಹಿಂದೆ ಕೋರ್ಟ್ ನೋಟಿಸ್ ನೀಡಿತ್ತು. 2 ತಿಂಗಳ ಕಾಲಾವಕಾಶವನ್ನು ಉಪವಿಭಾಗಾಧಿಕಾರಿಗಳು ಕೇಳಿದ್ದರು. ಇದೀಗ ಕೋರ್ಟ್ ಎಸಿ ಕಚೇರಿ ಜಪ್ತಿಗೆ ಆದೇಶ ಮಾಡಿದೆ. ಹಾಗಾಗಿ ವಸ್ತುಗಳನ್ನು ಜಪ್ತು ಮಾಡಲಾಗುತ್ತಿದೆ ಎಂದು ಹೇಳಿದರು. 2011ರಲ್ಲಿ ನಮಗೆ ಕಾಂಪನ್ಸೇಷನ್ ಸ್ವಲ್ಪ ಕೊಟ್ಟರು. ನಾವು ಸಾಲದು ಅಂತ ಕೋರ್ಟ್ಗೆ ಹೋಗಿದ್ವು. ನಮ್ಗೆ ಆವತ್ತು 2 ರೂಪಾಯಿ ಚಿಲ್ಲರೆ ಕೊಟ್ಟಿದ್ದರು. ಇವಾಗ ಕೋರ್ಟ್ ಆದೇಶ ಬಂದು 9 ರೂಪಾಯಿ ಚಿಲ್ಲರೆ ಆಗಿದೆ. ನಾವು ಹೈಕೋರ್ಟ್ಗೆ ಹೋಗಿದ್ವು. ಹೈಕೋರ್ಟಿಂದ ಚಿಕ್ಕಬಳ್ಳಾಪುರ ಸಿವಿಲ್ ಜಡ್ಜ್ ಕೋರ್ಟ್ ಬಂದಿದೆ. ನಮ್ಗೆ ಇಲ್ಲಿ ಬಂದಿದೆ. ಮತ್ತು ಇವಾಗ ಇಲ್ಲಿ ಹಾಕಿದ್ವು, ಬಾಗೇಪಲ್ಲಿ ಹಾಕಿದ್ದು, ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬಂತು. ಚಿಕ್ಕಬಳ್ಳಾಪುರ ನ್ಯಾಯಾಧೀಶರು ನಮ್ಗೆ ಅವಾರ್ಡ್ ಮಾಡಿಕೊಟ್ರು. ಇವರು 4 ತಿಂಗಳ ಹಿಂದ್ಗಡೆ ಇವ್ರಿಗೆ ನೋಟಿಸ್ ಕಳಿಸಿದ್ರು. ಇವ್ರು ಮತ್ತೆ 2 ತಿಂಗಳು ಟೈಮ್ ಕಾಲಾವಕಾಶ ಬೇಕು ಅಂತ ಕೇಳಿದ್ರು. 2 ತಿಂಗಳಾಗಿ ಮತ್ತೆ 2 ತಿಂಗಳಾದರೂ ನಮಗೇನು ಅವರು ಪರಿಹಾರ ಕೊಡಲಿಲ್ಲ. ಇವರು ಎ ಸಿ ಅವರು ಚೆಕ್ಕು ಕೊಡಲಿಲ್ಲ. ಆದ್ದರಿಂದ ಕೋರ್ಟ್ ನ್ಯಾಯಾಧೀಶರು ಆಫೀಸ್ ಜಪ್ತಿಗೆ ಕೋರ್ಟ್ ಆದೇಶ ಮಾಡಿದ್ದಾರೆ. ಅವರು ಅಮೀನಾಗಳನ್ನ ಕಳಿಸಿ ನಮ್ಮ ಜೊತೆಯಲ್ಲಿ ನೀವು ಹೋಗಿ ನಿಮ್ಮ ಸಾಮಾನೆಲ್ಲ ಎತ್ಕೊಂಡು ಹೋಗಿ ಜಪ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಇವತ್ತು ಎ ಸಿ ಆಫೀಸ್ ಇದೆಯಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಮತ್ತು ತಹಸೀಲ್ದಾರ್ ಆಫೀಸು ಒಂದೇ ಬಿಲ್ಡಿಂಗಲ್ಲಿದೆ. ಅದರಲ್ಲಿ ಕೆಲವು ವಸ್ತುಗಳನ್ನ ಎತ್ಕೊಂಡಿದ್ದೀವಿ, ಚೇರ್ಗಳನ್ನೆಲ್ಲ. ನಮಗೆ ಆದಷ್ಟು ಬೇಗ ಕಾಂಪನ್ಸೇಷನ್ ಕೊಟ್ಟರೆ ಅವ್ರ ವಸ್ತುಗಳನ್ನ ಅವ್ರಿಗೆ ನಾವು ಹಿಂದಿರುಗಿಸ್ತೀವಿ. ಮತ್ತೊಬ್ಬ ಕಟ್ಟಡ ಮಾಲೀಕ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಡಿವಿಜಿ ರಸ್ತೆಯ 2 ಬದಿ ಇದ್ದ 390 ಕಟ್ಟಡಗಳನ್ನು ಕೆಡವಿ ರಸ್ತೆ ಅಗಲೀಕರಣ ಮಾಡಲು 2006ರಲ್ಲಿ ನೋಟಿಫಿಕೇಶನ್ ಇತ್ತು. 2009ರಲ್ಲಿ ಕಟ್ಟಡಗಳನ್ನು ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಇದರ ವಿರುದ್ಧ 32 ಮಂದಿ ಮಾತ್ರ ಕೋರ್ಟಿಗೆ ಹೋಗಿದ್ದೆವು. 890 ರೂಪಾಯಿ ನೀಡಲು ಇದೀಗ ನ್ಯಾಯಾಲಯ ಆದೇಶ ನೀಡಿದೆ. ಆದೇಶ ಮಾಡಿ 3 ವರ್ಷ ಆದರೂ ಪರಿಹಾರ ನೀಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಬಾಗೇಪಲ್ಲಿ ಡಿವಿಜಿ ರಸ್ತೆ ಅಗಲೀಕರಣಕ್ಕೆ 390 ಪ್ರಾಪರ್ಟೀಸ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 2006ಅಲ್ಲಿ ನೋಟಿಫಿಕೇಷನ್ ಕೊಟ್ಟು 2009ನಲ್ಲಿ ಅಕ್ವೈರ್ ಆಗಿದೆ. ಆಗಿನ ಕಾಲದಲ್ಲಿ ಸುಮಾರು 4,500ರಿಂದ 5,000 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದ್ದರೂ ಕೂಡ ನಮಗೆ 240 ರೂಪಾಯಿ ಕೊಟ್ಟು ಬಲವಂತವಾಗಿ 2009ನಲ್ಲಿ ನಮ್ಮನ್ನು ಡಿಸ್ಪೋಸಸ್ ಮಾಡಿ ಅವ್ರ ಸ್ವಾಧೀನ ತೆಗೆದುಕೊಂಡಿದ್ದಾರೆ. ಆಗ ನಾವೆಲ್ಲನೂ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅಪೀಲ್ ಹಾಕಿದ್ವಿ. 32 ಜನ ಮಾತ್ರ ಚಿಕ್ಕಬಳ್ಳಾಪುರ ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ 32 ಜನ ಮಾತ್ರ ಹಾಕಿದ್ವಿ. ಅದು ಈಗ ಡಿಕ್ರಿ ಆಗಿ ನಮಗೆ 890 ರೂಪಾಯಿ ಕೊಡಲಿಕ್ಕೆ ಅವರು ಆದೇಶ ಮಾಡಿದ್ದಾರೆ. ಆ 890 ರೂಪಾಯಿ ಆದೇಶ ಮಾಡಿ 3 ವರ್ಷ ಆದರೂ ಕೂಡ ನಮಗೆ ಹಣ ಬಂದಿಲ್ಲ. ಅದಕ್ಕಾಗಿ ಈಗ ಎಕ್ಸಿಕ್ಯೂಷನ್ ಕೇಸ್ ಹಾಕಿದ್ರೆ ಎ ಸಿ ಅವರು ಅಪಿಯರ್ ಆಗಲಿಲ್ಲ. ಅವರು ಅಟ್ಯಾಚ್ಮೆಂಟ್ ಆಫ್ ಮೂಬಲ್ಸ್ ಕೋರ್ಟಿಂದ ಕೊಟ್ಟಿದ್ದಾರೆ. ಆ ಅಟ್ಯಾಚ್ಮೆಂಟ್ ಆಫ್ ಮೂಬಲ್ಸ್ಗೆ ಇದನ್ನು ಬಂದಿದ್ದೀವಿ. ಇದನ್ನು ಆ ಮೂಬಲ್ಸ್ನಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀವಿ. 2006ಇಂದ ಹಿಡಿದು 2024ವರೆಗೂ ನಡೆಯುತ್ತಾ ಇದೆ. 2006ರಿಂದಲೂ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ತಮ್ಮೊಬ್ಬರಿಗೆ 3 ಕೋಟಿ ಬರಬೇಕು. ಎಲ್ಲರದೂ ಸೇರಿ 5 ಕೋಟಿಗೂ ಹೆಚ್ಚು ಹಣ ಪರಿಹಾರವಾಗಿ ಬರಬೇಕು. ಅದು ಸಕಾಲದಲ್ಲಿ ನೀಡಿದ ಕಾರಣ ನ್ಯಾಯಾಲಯ ಎಸಿ ಕಚೇರಿ ಜಪ್ತಿಗೆ ಆದೇಶ ನೀಡಿದೆ. ಹಾಗಾಗಿ ಇಂದು ಜಪ್ತು ಮಾಡಲಾಗುತ್ತಿದೆ ಎಂದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಕಚೇರಿ ಸಾರ್ವಜನಿಕರಿಂದಲೇ ಜಪ್ತಿಗೆ ಒಳಗಾಗಿದ್ದು ಇಡೀ ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ದಶಕಗಳ ಕಾಲ ಸಾಮಾನ್ಯರು ಕೋರ್ಟಿಗೆ ಅಲಿಯುವುದಿಲ್ಲ ಎಂಬ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಸಂತ್ರಸ್ತರ ಹಠ ಮತ್ತು ನ್ಯಾಯಾಲಯದ ಆದೇಶ ಚೆಡಿಯೇಟು ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಲ್ಲು ಗಣಿಗಾರಿಕೆ ಎಂಬ ಪೆಡಂಭೂತ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಎಷ್ಟು ಮಂದಿಯನ್ನ ಬಲಿ ಪಡೆಯುತ್ತೋ ಗೊತ್ತಿಲ್ಲ. ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಸಂಚರಿಸೋ ಈ ಗಣಿ ಟಿಪ್ಪರ್ಗಳಿಗೆ ಕಡಿವಾಣ ಹಾಕೋರೇ ಇಲ್ಲವಾಗಿದ್ದಾರೆ.
ಇದರಿಂದ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಟಿಪ್ಪರ್ ಓಡಿಸುತ್ತಿರುವ ಚಾಲಕರು ದಿನ ಒಂದಲ್ಲ ಒಂದು ಬಲಿ ಪಡೆಯುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಆರ್ಟಿಒ ಸೇರಿದಂತೆ ಇತರೆ ಅಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಹೌದು, ಯಮರೂಪಿ ಟಿಪ್ಪರ್ ಮತ್ತೊಂದು ಬಲಿ ಪಡೆದಿದೆ. ಪ್ರತಿನಿತ್ಯ ಅಪಘಾತಗಳ ಸರಣಿ ನಡೆಯುತ್ತಿದ್ದರೂ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಮಾತ್ರ ತಮಗೆ ಬರಬೇಕಾದ ಆದಾಯ ಬಂದರೆ ಸಾಕು ಎಂದು ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಪೊಲೀಸ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪರಿಸರ ಇಲಾಖೆ ಇವು ಜಿಲ್ಲಾ ಕೇಂದ್ರದಲ್ಲಿ ಇವೆ ಎಂಬುದಕ್ಕೆ ಕುರುಹೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಗದಿಗಿಂತ ಹೆಚ್ಚು ಭಾರ ಹೊತ್ತು ಅತಿ ವೇಗವಾಗಿ ಆರ್ಟಿಒ ಕಚೇರಿ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿಯೇ ಸಾಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಅತ್ತ ತಿರುಗಿಯೂ ನೋಡುತ್ತಿಲ್ಲ. ಇನ್ನು ಹೊಟ್ಟೆಪಾಡಿಗಾಗಿ ಓಡಿಸುವ ಆಟೋಗೆ ಸೀಟು ಹರಿದಿದೆ, ಇಂಡಿಕೇಟರ್ ಮುರಿದಿದೆ ಎಂದೆಲ್ಲ ಹೇಳಿ ಎಫ್ಸಿ ಮಾಡಿಸಲು ಹಿಂದೇಟು ಹಾಕುವ ಆರ್ಟಿಒ ಇನ್ಸ್ಪೆಕ್ಟರ್ಗಳು, ಗಣಿ ಟಿಪ್ಪರ್ಗಳು ಸ್ಥಳಕ್ಕೆ ಬಾರದಿದ್ದರೂ ಎಫ್ಸಿ ಸಿದ್ಧಪಡಿಸಿ ಕಳುಹಿಸಲು ಏಜೆಂಟರನ್ನು ನೇಮಿಸಿಕೊಂಡಿರುವ ಆರೋಪಗಳಿವೆ. ಹಾಗಾಗಿ ಟಿಪ್ಪರ್ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ನೋಡದೆ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಫೋನ್ ಪೇ ಮೂಲಕವೇ ಎಲ್ಲಾ ದಾಖಲೆ ಮಾಡಿಸಿಕೊಡುವ ಆರೋಪವೂ ಇದೆ. ಇಂತಹ ಅಧಿಕಾರಿಗಳು ಇರೋದರಿಂದಲೇ ಗಣಿ ಟಿಪ್ಪರ್ ಚಾಲಕರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಸಂಚರಿಸಿ ಅನೇಕ ಮಂದಿಯ ಜೀವ ತೆಗೆಯುತ್ತಿದ್ದು, ಹೀಗೆ ಜೀವ ಹೋಗುತ್ತಿದ್ದರೂ ಅಧಿಕಾರಿಗಳಲ್ಲಿ ಮಾತ್ರ ಚಲನವೇ ಇಲ್ಲವಾಗಿದೆ. ಹಾಗಾಗಿಯೇ ಇಂದು ಟಿಪ್ಪರ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಘಟನೆಗೆ ಸಂಬಂಧಿಸಿ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಟಿಪ್ಪರ್ಗಳ ಕಡಿವಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಘಟನೆಯೂ ನಡೆಯಿತು. ಯಾವುದೇ ಅಧಿಕಾರಿ ಇಷ್ಟೊತ್ತಾಗಿದೆ 1 ಅವರ್ ಆಗಿದೆ ಒಂದು ಗಾಡಿ ಅಧಿಕಾರಿ ಯಾರನ್ನ ಇದು ಮಾಡಿದ ಗಮನಿಸಿ ಆಗ್ತಿದ್ದೀರಾ? 6 ತಿಂಗಳಾಗಿದೆ ಓಪನ್ ಮಾಡಿ ಬಿಡ್ಬೋದಾಗಿತ್ತಲ್ಲ. ನೋಡಿ ಸರ್, ಗಾಡಿಯಲ್ಲಿ ಮೇಲೆ ಇರುತ್ತೆ 40 ಟನ್ ಮೇಲೆ. ಆ ಟಿಪ್ಪರ್ ಎಷ್ಟು ಇದೆ, ಲೋಡಿಂಗ್ ಎಷ್ಟಿದೆ, ಏನ್ ಮಾಡ್ತಾ ಇದೆ? ಟಿಪ್ಪರ್ಗೆ ಮಾಮೂಲಿ ಬರೋದು ಯಾವ್ದಿದೆ ಕಾನೂನಿಗೆ ನೋಡಿ ಬನ್ನಿ. ಇವತ್ತು ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಬೇರೆ ತಂದೆ ತಾಯಿ ಯಾರು ಈ ತರ ಆಗ್ಬಾರ್ದು, ಬೇರೆ ತಂದೆ ತಾಯಿ ಈ ತರ ಆಗ್ಬಾರ್ದು ಸರ್. ನಮಸ್ತೆ. ಚಿಕ್ಕಬಳ್ಳಾಪುರ ಹೊರವಲಯದ ಚೆದಲಪುರ ಗೇಟ್ ಬಳಿ ಟಿಪ್ಪರ್ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಅಪಘಾತದಲ್ಲಿ ಕುಪ್ಪಹಳ್ಳಿ ಗ್ರಾಮದ ಕೃಷ್ಣಪ್ಪ ಎಂಬ ವ್ಯಕ್ತಿ ಮೃತಪಟ್ಟಿದ್ದು, ಇದೇ ವಿಚಾರವಾಗಿ ಚೆದಲಪುರ ಗೇಟ್ ಬಳಿ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹೆದ್ದಾರಿ 44 ತಡೆದ ಸ್ಥಳೀಯರು ಕೂಡಲೇ ಟಿಪ್ಪರ್ಗಳನ್ನು ನಿಲ್ಲಿಸುವಂತೆ ಆಗ್ರಹಿಸಿದರು. ಏನಿವತ್ತು ಚೆದಲಪುರ ಕ್ರಾಸಲ್ಲಿ ಬೆಳಗ್ಗೆ 7:30ಯಿಂದ 8 ಗಂಟೆ ಇದರಲ್ಲಿ ಟಿಪ್ಪರು ಏನು ಅಜಾಗೃತ ಡ್ರೈವಿಂಗ್ ಮಾಡಿ ಒಬ್ಬ ವ್ಯಕ್ತಿ ಮೇಲೆ ಹಚ್ಕೊಂಡು ಹೆಚ್ಚು ಕಮ್ಮಿ 100 ಮೀಟ್ರು ಬೈಕನ್ನು ಎಳ್ಕೊಂಡು ಹೋಗಿರ್ತಾನೆ. ಅದ್ರ ಮೇಲೆ ಹಾಕ್ಕೊಂಡು ಏನು ಲೆಫ್ಟ್ ಸೈಡಲ್ಲೇ ಆ ವ್ಯಕ್ತಿ ಇರ್ತಾನೆ, ಆ ಲೆಫ್ಟ್ ಸೈಡಲ್ಲಿ ಗಾಡಿ ಇರ್ತಕ್ಕಂಥದ್ದು ಎಕ್ಸ್ಕೊಂಡು ಹೋಗ್ಬಿಟ್ಟು 100 ಮೀಟ್ರಲ್ಲಿ ಗಾಡಿನೂ ಅದರಲ್ಲೇ ಸಿಕ್ಲಾಕೊಂಡಿರುತ್ತೆ, 2 ವೀಲರು. ಇಂಥ ಒಂದು ಅಜಾಗೃತವಾಗಿ ಡ್ರೈವಿಂಗ್ ಮಾಡಿಕೊಂಡು
ಹೆವಿ ಲೋಡ್ಗಳು ಹಾಕ್ಕೊಂಡು ಟಿಪ್ಪರ್ಗಳು ಇಷ್ಟೊಂದು ಹೆವಿ ಲೋಡ್ಗಳು ಹಾಕ್ಕೊಂಡು ಇಷ್ಟೊಂದು ಅಜಾಗೃತವಾಗಿ ಡ್ರೈವಿಂಗ್ ಮಾಡ್ತಾ ಇದ್ರೂ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ನೋಡ್ದಿರಂಗೆ ಇದ್ದಾರೆ. ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇನ್ನೂ ಹೆಚ್ಚೆಚ್ಚಾಗಿ ಪ್ರಾಣಿಗಳು ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಇಷ್ಟೀಗಷ್ಟೇ ಒಂದು ತಿಂಗಳಿಂದ ಟಿಪ್ಪರ್ಗಳಿದೆ ಒಂದು 10 ಕೇಸ್ ಆಗಿದೆ, 10ರಿಂದ 20 ಕೇಸು. ದಿನಕ್ಕೆ ಒಬ್ಬೊಬ್ರು ಹೋಗ್ತಾ ಇದ್ದರೆ ತಿಂಗಳಿಗೆ ಎಷ್ಟು ಜನ, 30 ಜನ 40 ಜನ ಸಾಯ್ತಾ ಇದ್ದಾರೆ ಟಿಪ್ಪರಿಂದ ಮಾತ್ರ. ಇವರು ಅಜಾಗೃತ ಡ್ರೈವಿಂಗ್ ಮಾಡ್ತಾ ಇದ್ದರೆ RTO ಏನು ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಇಲ್ಲೆಲ್ಲ ಇದೊಂದು ಇದಾಗಿಬಿಟ್ಟು ಇವತ್ತು ಪ್ರಾಣವನ್ನು ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಹರಗೈಯಲ್ಲಿ ನಾವು ಪ್ರಾಣ ಇಟ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. 2 ವೀಲರ್ದು ಅವ್ರು ಬರ್ತಕ್ಕಂಥದ್ದು ಟಾರ್ಪಲ್ಲೇ ಹಾಕ್ಕೊಳಲ್ಲ, ಲೆಫ್ಟ್ ಸೈಡಲ್ಲಿ ಬರಬೇಕಾದ್ರೆ ಧೂಳು ಎಲ್ಲ ಬಂದು ಕಣ್ಣಿಗೆ ಬಿದ್ದು ಬೈಕ್ಲೆಲ್ಲ ಬಿದ್ದು ಹೋಗೋವಂಥದ್ದು, ಗಾಯಗಳಾಗೋದಂಥದ್ದು ಬರ್ತಾಯಿದೆ. ಆದರೂ ಅದೆಲ್ಲ ಕೇಸೆಲ್ಲ ಆಗ್ತಾಯಿಲ್ಲ. ಇಂಥದ್ದೊಂದು ಆಗ್ತಾ ಇರೋದ್ರಿಂದ ಇಂದೊಂದು ಅಜಾಗೃತ ಡ್ರೈವಿಂಗ್ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ಇನ್ನೂ ಹೆಚ್ಚೆಚ್ಚು ಪ್ರಾಣಿಗಳು ಹೋಗ್ತಕ್ಕಂಥ ಸಂಭವ ಇದೆ. ಸ್ಥಳೀಯರ ಪ್ರತಿಭಟನೆಯಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದೇ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಮುಂದಾದ ವೇಳೆ ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಅಪಘಾತಕ್ಕೆ ಸಂಬಂಧಿಸಿ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಪ್ರಕ್ರಿಯೆ ನೀಡಿದ್ದು, ಟಿಪ್ಪರ್ಗಳ ಕಡಿವಾಣಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಕ್ರಷರ್ಗಳಿಗೆ ಕಡಿವಾಣ ಹಾಕಲು ಮುಂದಾಗುವ ಜೊತೆಗೆ ತಮ್ಮ ಅವಧಿಯಲ್ಲಿ ನೂತನ ಕ್ರಷರ್ಗಳಿಗೆ ಅನುಮತಿ ನೀಡಿಲ್ಲ. ಕಷ್ಟಪಟ್ಟು ರಸ್ತೆಗಳನ್ನು ಹಾಕಿಸಿದರೆ ಟಿಪ್ಪರ್ಗಳ ಹಾವಳಿಯಿಂದ ರಸ್ತೆ ಹಾಳಾಗುತ್ತಿದೆ ಎಂದು ಶಾಸಕರು ಬೇಸರ ವ್ಯಕ್ತಪಡಿಸಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಹಾಗೂ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಮಗಾನಹಳ್ಳಿಯಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ತಮ್ಮ ಹುಟ್ಟೂರಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ಅಭಿವೃದ್ಧಿಯೇ ನನ್ನ ಮಂತ್ರ, ರಾಜಕಾರಣ ನನ್ನ ಉದ್ದೇಶವಲ್ಲ ಎಂದು ಹೇಳಿದ್ರ. ಚುನಾವಣೆ ವೇಳೆ ಕಮ್ಮಗಾನಹಳ್ಳಿಯ ಕೆಲವೇ ಜನರು ತಮ್ಮ ಬೆಂಬಲದಲ್ಲಿದ್ದರು. ಅಧಿಕಾರಕ್ಕೆ ಏರಿದ ನಂತರ ಅವರು ಊರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಕ್ರಷರ್ ಮಾಫಿಯಾ ವಿರುದ್ಧ ಸದಾ ಸಜ್ಜಾಗಿರುವುದಾಗಿ ಶಾಸಕರು ಹೇಳಿದ್ರ. ಕ್ರಷರ್ ಮಾಲೀಕರನ್ನ ಬೆಂಬಲಿಸಲು ಇಲ್ಲ, ನನ್ನ ಶಕ್ತಿ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದೇನೆ ಎಂದ್ರ. 20 ವರ್ಷಗಳ ಕನಸು ಈಡೇರಿದ ಕಮ್ಮಗನಹಳ್ಳಿಯ ಜನರು ತಮ್ಮ ಶಾಸಕರನ್ನ ಪಟಾಕಿ ಸಿಡಿಸಿ ತಮಟೆ ತಾಳಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದ್ರ. ಶೀಘ್ರದಲ್ಲೇ 100 ಹಳ್ಳಿಗಳ ಪ್ರಗತಿ ವರದಿ ಪುಸ್ತಕ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ. ಒಟ್ಟಾರೆ 1 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಮ್ಮಗಾನಹಳ್ಳಿಯಲ್ಲಿ 7 ಜನ ಮಾತ್ರ ತಮ್ಮನ್ನ ಬೆಂಬಲಿಸಿದ್ರ. ಆದರೂ ನಾನು ರಾಜಕಾರಣ ಮಾಡುತ್ತಿಲ್ಲ, ಅಭಿವೃದ್ಧಿಯೇ ನನ್ನ ಮಂತ್ರ. ಕಮ್ಮಗಾನಹಳ್ಳಿ ಜನರಿಗೆ ಯಾರದೂ ಭಯವಿತ್ತ, ಆದರೆ ಮುಂದಿನ ದಿನಗಳಲ್ಲಿ ಆ ಭಯ ದೂರ ಮಾಡುತ್ತೇನೆ ಎಂದ್ರ. ಕ್ರಷರ್ ಮಾಲೀಕರು ದೊಡ್ಡ ಲೆವೆಲ್, ನನ್ನ ಪರಿಮಿತಿಯಲ್ಲಿ ಅವರನ್ನ ಮಟ್ಟ ಹಾಕ್ತೀನಿ ಎಂದು ಶಾಸಕರು ಭರವಸೆ ನೀಡಿದ್ರ. ರೆಡ್ಡಹಳ್ಳಿಯಲ್ಲಿ 24 ಲಕ್ಷದ ಕಾಮಗಾರಿಗೆ, ಇಲ್ಲಿ ಒಂದು 85 ಲಕ್ಷದ ಕಾಮಗಾರಿಗೆ ಕಮ್ಮಗಾನಹಳ್ಳಿಯಲ್ಲಿ ಗುದ್ದಲಿ ಪೂಜೆ ಮಾಡ್ತಿದ್ವಿ. ಇದು ನನ್ನ ಅನುದಾನ, ನನ್ನ ಸರ್ಕಾರ, ನನ್ನ ಮುಖ್ಯಮಂತ್ರಿ, ನನ್ನ ಮಿನಿಸ್ಟ್ರು, ನನ್ನ ಅವಧಿಯಲ್ಲಿ ಬಂದಿರೋ ಅನುದಾನ ಈ ಗುದ್ದಲಿ ಪೂಜೆ ಮಾಡ್ತೀವಿ. ಅಭಿವೃದ್ಧಿಯ ಪರ್ವ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಈಗ ಒಂದು ಅನುದಾನ ತಂದಾಗ ಅದು ಟೆಂಡರ್ಗೆ ಹೋಗಬೇಕು, ಅದಕ್ಕೊಂದಷ್ಟು ದಿನ, ಮತ್ತು ನಾವು ಮಾಡೋಣ ಅಂದರೆ ಎಲೆಕ್ಷನ್ ಬಂದುಬಿಡ್ತು, ಕೋಡ್ ಆಫ್ ಕಂಡಕ್ಟ್, ಈಗೆಲ್ಲ ಸ್ಟಾರ್ಟ್ ಆಗ್ತಿದೆ. ಈಗ 12 ದಿನಕ್ಕೆ ಕಾಕಲ್ ಚಿಂತೆಯಲ್ಲಿ 1 ಕೋಟಿ ರೂಪಾಯಿಗೆ ರಸ್ತೆ ಆಗ್ತಿದೆ, ಅದು ಸ್ಟಾರ್ಟ್ ಆಗುತ್ತೆ. ಒಂದು ಕಡೆಯಿಂದ ಇನ್ನೊಂದು 4-5 ತಿಂಗಳು ಬರೀ ಗುದ್ದಲಿ ಪೂಜೆ ಇರುತ್ತೆ. ಕುಪ್ಪಳ್ಳಿ ಈಗ ಚದಲ್ಪುರದ ಹತ್ರ ಆಕ್ಸಿಡೆಂಟ್ ಆಗಿದೆ. ಸೊ ಇದನ್ನೆಲ್ಲ ನಿಲ್ಲಿಸ್ಬೇಕು. ನಾನು ಕ್ರಷರ್ಗಳು ಟಿಪ್ಪರ್ಗಳ ವಿರೋಧನೇ, ಆದರೂ ಆ ಮಾಲೀಕರೆಲ್ಲ ದೊಡ್ಡ ಲೆವೆಲ್ಲು ದೊಡ್ಡವ್ರ ಹತ್ರ ಹೋಗ್ತಾರೆ. ಆದರೂ ನನ್ನ ಪರಿಮಿತಿಯಲ್ಲಿ ನಾನು ಅವ್ರನ್ನ ಮಟ್ಟ ಹಾಕ್ತೀನಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ 16ನೇ ವಾರ್ಡಿನಲ್ಲಿರುವ ಸಂತೆ ಮೈದಾನದ ಜಾಗ ದನಗಳನ್ನು ಕಟ್ಟಿ ಹಾಕುವ ಕೊಟ್ಟಿಗೆಯಂತಾಗಿದ್ದು, ತ್ಯಾಜ್ಯ ಸುರಿಯುವ ಹಾಗೂ ಕಳೆಗಿಡಗಳು ಬೆಳೆಯುವ ತಾಣವಾಗಿ ಮಾರ್ಪಟ್ಟಿದೆ. ಕೊರೋನಾ ಸಮಯದಲ್ಲಿ ಸಂತೆ ನಡೆಸದಂತೆ ಸರ್ಕಾರ ಆದೇಶ ಮಾಡಿದ ಕಾರಣ ನಿಂತ ಸಂತೆ ಮತ್ತೆ ಆರಂಭವಾಗಲೇ ಇಲ್ಲ. ಹಾಗಾಗಿ ಮತ್ತೆ ಸಂತೆಗೆ ಗತ ವೈಭವ ತರಲು ಬೇಡಿಕೆ ಹೆಚ್ಚಾಗಿದೆ.
ಇಡೀ ಜಗತ್ತನ್ನ ಕೊರೋನಾ ಮಹಾಮಾರಿ ಆವರಿಸಿದ ವೇಳೆ ಬಾಗೇಪಲ್ಲಿಯಲ್ಲಿ ಪ್ರತಿ ಸೋಮವಾರ ನಡೆಯುತ್ತಿದ್ದ ಸಂತೆಯನ್ನ ಸ್ಥಗಿತಗೊಳಿಸಲಾಯಿತು. ಆದರೆ ಕೊರೋನಾ ಪೀಡೆ ತೊಲಗಿದ ನಂತರ ಅಲ್ಲಿ ಸಂತೆ ನಡೆಸಲು ಸಂಬಂಧಪಟ್ಟವರು ಮುಂದಾದ ಕಾರಣ ಸಂತೆ ಮೈದಾನ ಈಗ ನಿರುಪಯುಕ್ತವಾಗಿ ಬಿದ್ದಿದೆ. ಸಂತೆ ನಡೆಸಲು ಬೇಕಾದ ಎಲ್ಲ ವ್ಯವಸ್ಥೆ ಅಲ್ಲಿ ಕಲ್ಪಿಸಲಾಗಿದ್ದು, ಮಳಿಗೆಗಳ ಸ್ಥಾಪನೆಗೆ ಬೇಕಾದ ಕಬ್ಬಿಣದ ಕಂಬಗಳನ್ನು ನೆಡಲಾಗಿದೆ. ಅವೆಲ್ಲವೂ ಈಗ ತುಕ್ಕು ಹಿಡಿಯುತ್ತಿವೆ. ಅಲ್ಲದೆ ಅಲ್ಲಿನ ಸ್ಥಳೀಯರು ಕಂಬಗಳಿಗೆ ಹಸುಗಳನ್ನು ಕಟ್ಟಿ ಹಾಕುತ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಲು ಅಲ್ಲಿ ಅರ್ಧಂಬರ್ಧ ಕಟ್ಟಡ ಕಟ್ಟಿದ್ದು, ನಾಗರಿಕ ವಿರೋಧದ ಹಿನ್ನೆಲೆ ಅದನ್ನು ಸ್ಥಳಾಂತರಿಸಲಾಗಿದೆ. ತಹಶೀಲ್ದಾರರ ವಸತಿ ಗೃಹದ ಸಮೀಪ ಈಗಾಗಲೇ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಲಾಗಿದೆ. ಆದರೆ ಅರ್ಧಂಬರ್ಧ ಕಾಮಗಾರಿ ನಡೆದಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಸಂತೆ ಮೈದಾನದಿಂದ ತೆರವುಗೊಳಿಸದೆ ಹಾಗೆ ಉಳಿಸಲಾಗಿದೆ. ಇದರಿಂದ ಹಾವು ಚೇಳುಗಳು ಸೇರುವ ತಾಣವಾಗಿ ಬದಲಾಗಿದೆ. ಸಾಲದೆಂಬಂತೆ ಅಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿವರ್ತನೆಯಾಗಿದ್ದು, ಸಂಬಂಧಪಟ್ಟವರು ಯಾವುದೇ ಕ್ರಮ ಜರುಗಿಸದೆ ಸುತ್ತಮುತ್ತಲಿನ ನಾಗರಿಕರಿಗೆ ಕಿರಿಕಿರಿಯಾಗಿ ಪರಿಣಮಿಸಿದೆ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ತಾಲೂಕು ಉಪಾಧ್ಯಕ್ಷ ಜಬೀವುಲ್ಲಾ ಮಾತನಾಡಿ, ಸಂತೆ ಮೈದಾನದಲ್ಲಿ ಸಂತೆ ನಡೆದರೆ ಉತ್ತಮ. ಇದರಿಂದಾಗಿ ಸುತ್ತಮುತ್ತಲಿನ ಮತ್ತು ಗ್ರಾಮೀಣ ರೈತರಿಗೆ ಅನುಕೂಲವಾಗಲಿದ್ದು, ಕಡಿಮೆ ಬೆಲೆಯಲ್ಲಿ ತರಕಾರಿ, ನಿತ್ಯ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಸಹಾಯಕಾರಿಯಾಗುತ್ತದೆ. ಆದರೆ ಸಂತೆ ಸ್ಥಗಿತಗೊಳಿಸಿದ ನಂತರ ಮತ್ತೆ ಆರಂಭ ಮಾಡಿಲ್ಲ. ಈ ಸ್ಥಳವನ್ನು ಸದುಪಯೋಗ ಪಡಿಸಿದ ಹಿನ್ನೆಲೆಯಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟವರು ಗಮನ ಹರಿಸಿ ಸೋಮವಾರ ಸಂತೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಸರ್ಕಾರಿ ಕಚೇರಿಗಳನ್ನು, ಸರ್ಕಾರಿ ಜಾಗಗಳನ್ನು ಉಳಿಸುವ ನಿಟ್ಟಿನಲ್ಲಿ ಇವರು ತುಂಬ ಅದ್ಭುತವಾಗಿ ಸಾರ್ವಜನಿಕ ಮನೆದಟ್ಟು ಮಾಡುವಂತಹ ಸುದ್ದಿಗಳನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಹೇಳಬೇಕಂದ್ರೆ, ಇದು ಬಾಗೇಪಲ್ಲಿ ಪಟ್ಟಣದ ಸಂತೆ ಮೈದಾನದಲ್ಲಿ ತಾತ ಮುತ್ತಾತ ಅಜ್ಜಿ ಕಾಲದಿಂದಲೂ ಸಂತೆ ನಡೀತಾ ಇತ್ತು. ಆದರೆ ಈ ಸಂತೆಗೆ ಪ್ರೋತ್ಸಾಹ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಈ ಸಂತೆ ಮೈದಾನದಲ್ಲಿ ಇರುವಂತಹ ಜಾಗ ಅನೈತಿಕ ಚಟುವಟಿಕೆ ತಾಣವಾಗಿ ಪರಿವರ್ತನೆ ಆಗ್ತಾ ಇದೆ. ಇದರ ನಿರ್ವಹಣೆಯಲ್ಲಿ ಎಲ್ಲೋ ಒಂದು ಕಡೆ ಇದರ ಜವಾಬ್ದಾರಿಯನ್ನು ವಹಿಸುವಂಥ ಇಲಾಖೆಯವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಅಭಿಪ್ರಾಯ ಬರ್ತಾ ಇದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ನಗರ ಹೊರವಲಯದ ತಾಯಿ ಮಗು ಆಸ್ಪತ್ರೆಗೆ ಇಂದು ಬೆಳಗ್ಗೆ ಶಾಸಕ KH ಪುಟ್ಟಸ್ವಾಮಿಗೌಡ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ತಾಲೂಕು ಭೋವಿ ಸಂಘದ ಸುರೇಶ್ ಆರೋಪಿಸಿದರು. ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್, ನ್ಯಾಯಾಲಯದ ತಡೆಯಾಜ್ಞೆ ಪಾಲಿಸದೆ ಅನ್ಯಾಯ ಮಾಡುತ್ತಿದ್ದಾರೆ. ಕಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರ ಜಮೀನು ನಿವೇಶನಗಳ ಹಂಚಿಕೆಗೆ ಆಶ್ರಯ ಯೋಜನೆಯಡಿ ಜಮೀನು ಮಂಜೂರು ಮಾಡಲಾಗಿದೆ ಎಂದರು. ಮಂಜೂರಾಗಿರುವ ಜಮೀನು ರಾಜ್ಯ ಉಚ್ಚ ನ್ಯಾಯಾಲಯ, ಸಂಬಂಧಪಟ್ಟ ಜಿಲ್ಲಾಡಳಿತ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮುಂದಿನ ಆದೇಶದಂತೆ ನಿವೇಶನ ನಿರ್ಮಿಸಲು ತಡೆ ಕೋರಿ ಆದಿಲಕ್ಷ್ಮಮ್ಮ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ರೂ ಅದನ್ನ ಪಾಲಿಸದೆ ತೊಂದರೆ ನೀಡುತ್ತಿರುವುದಾಗಿ ಆರೋಪಿಸಿದ್ರು. ನಮ್ದೇ ಭೂಮಿ, ರೈತರ ಭೂಮಿನೇ ಕಿತ್ಕೊಂಡು ಕೊಡ್ಬೇಕಂತ ಏನಿಲ್ಲ. ಇದರಲ್ಲಿ ಬರೀ ದಲಿತರೇ ಇದ್ದಾರೆ, ಕೆಲವೊಂದು ಬೇರೆ ಜಾತಿಯವರು ಇರ್ಬೋದು. ಬಟ್ ಇವ್ರಿಗೆಲ್ರಿಗೂ ಮನೆಗಳಿದಾವೆ, ಸೈಟ್ಗಳಿದಾವೆ, ಆರಾಮಾಗಿ ಜೀವನ ಮಾಡ್ತಿದ್ದಾರೆ, ಕೂಲಿ ಹೋಗ್ತಿದ್ದಾರೆ, ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ. ಬಟ್ ರಾಜಕೀಯ ಲಾಭಕ್ಕೆ ಮಾತ್ರನೇ ಇದು ಮಾಡ್ತಿರೋದು ಇವತ್ತು. ಅದರಲ್ಲಿ ನಾವು ನಷ್ಟ ಹೋಗ್ತಿರೋದು ಇವತ್ತು ಅವ್ರ ಲಾಭಕ್ಕೋಸ್ಕರ. DC ಮಂಜೂರು ಮಾಡ್ತಾರೆ, ಇದಕ್ಕೆ ತಹಶೀಲ್ದಾರ್ ರಿಪೋರ್ಟ್ ಕಳಿಸ್ತಾರೆ, ಇಲ್ಲಿ ಈ ಥರ ಭೂಮಿ ಇದೆ, ನಮ್ಗೆ ಈ ಥರ ಮಂಜೂರು ಮಾಡಿಕೊಡಿ, ದಲಿತರ ಭೂಮಿ ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ದಾಖಲಾತಿಗಳನ್ನು ಸೇರಿಸಿ ಕೊಡ್ತಾರೆ. ಅದು ಆರ್ಡ್ರ್ ಮಾಡ್ತಾರೆ DC ಅವರು. ಅದಕ್ಕೆ ಮುಂಚೆನೇ ನಾನು ಬಿಫೋರು ಇವ್ರಿಗೆ ಹೇಳಿರ್ತೇನೆ, ನಮ್ಮ ಕಿವಿಗೆ ಬಿದ್ದಿರುತ್ತೆ, ಸರ್ಕಾರಕ್ಕೆ ಇವರು ನಿವೇಶನಕ್ಕೆ ತೆಗಿತಿದ್ದಾರೆ, ಅದು ನಮ್ಮ ಭೂಮಿಯಲ್ಲೇ ತೆಗಿತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಕಂಡು ಬರುತ್ತೆ. ಆಗ ಕಂಡು ಬಂದಾಗ ನಾನು ಒಂದು ಅರ್ಜಿ ಕೊಡ್ತೀನಿ ತಹಶೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಸುಮಾರು 20 ವರ್ಷಗಳಿಂದ ಕಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದು, ಇದನ್ನ ಸಹಿಸದೆ ಜೀವ ಬೆದರಿಕೆ ಹಾಕಿ ಒತ್ತಡ ಹೇರುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡ್ರು. ವಾಸ್ತವಿಕ ವರದಿ ಮರೆಮಾಚಿ ಸುಳ್ಳಿನ ಕಡತ ಸಿದ್ಧಪಡಿಸಿ ಒಂದೇ ದಿನದಲ್ಲಿ ತಾಲೂಕು ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ EO ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ ಎಂದು ಆರೋಪಿಸಿದ್ರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.
ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋನಪಲ್ಲಿ ಗ್ರಾಮದ ಸಮೀಪ ನಿರ್ಮಿಸಿರುವ ನೂತನ ಎಆರ್ಟಿಒ ಕಚೇರಿಯಲ್ಲಿ ವಾಯುಮಾಲಿನ್ಯ ಜಾಗೃತಿ ಮಾಸಾಚರಣೆಯನ್ನ ಇಂದು ಆಯೋಜಿಸಲಾಗಿತ್ತು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋನಪಲ್ಲಿ ಗ್ರಾಮದ ಸಮೀಪ ನಿರ್ಮಿಸಿರುವ ನೂತನ ಆರ್ಟಿಒ ಕಚೇರಿಯಲ್ಲಿ ವಾಯುಮಾಲಿನ್ಯ ಜಾಗೃತಿ ಮಾಸಾಚರಣೆಯನ್ನ ಇಂದು ಆಯೋಜಿಸಲಾಗಿತ್ತು. ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ವಾಯುಮಾಲಿನ್ಯ ಜಾಗೃತಿ ಮಾಸಾಚರಣೆ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಎಆರ್ಟಿಒ ವಿವೇಕಾನಂದ, ವಾಹನಗಳು ಉಂಟು ಮಾಡುವ ವಾಯು ಮಾಲಿನ್ಯದಿಂದ ಭೌತಿಕವಾಗಿ ಹಾಗೂ ಜೈವಿಕವಾಗಿ ಪರಿಸರ ಹಾಳಾಗುತ್ತದೆ. ವಾಯುಮಾಲಿನ್ಯ ತಡೆಯಲು ಹೆಚ್ಚು ಗಿಡಮರಗಳನ್ನು ನೆಟ್ಟು ಪೋಷಿಸಬೇಕು. ವಾಹನಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಂಡು ವಾಯುಮಾಲಿನ್ಯ ತಡೆಯಲು ಸಹಕರಿಸಬೇಕೆಂದು ಕೋರಿದ್ರು. ಅತಿಯಾದ ವಾಯು ಮಾಲಿನ್ಯದಿಂದ ಚರ್ಮ ರೋಗ, ಕ್ಯಾನ್ಸರ್ ಸೇರಿದಂತೆ ಇತರೆ ಕಾಯಿಲೆಗಳು ಹರಡುವುದನ್ನು ತಡೆಯಲು ವಾಯುಮಾಲಿನ್ಯ ನಿಯಂತ್ರಣ ಅಗತ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಚೇರಿ ಅಧೀಕ್ಷಕ ಎಂ ವೇಣುಗೋಪಾಲ್, ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್, ಅಬ್ದುಲ್ ಖಾದರ್ ವಲಿ, ಪ್ರವೀಣ್ ಕುಮಾರ್, ನಂಜರೆಡ್ಡಿ, ಮಂಜುನಾಥ್, ನಜ್ಮಾ, ಮುರುಗಮಲ್ಲ ಮುಸ್ತಾ, ಅನಂತಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಟೋಲ್ ಸುಂಕ ತಪ್ಪಿಸಲು ಬಿಬಿಎಂಪಿ ಕಸದ ಲಾರಿಗಳು ಕಳ್ಳ ದಾರಿ ಹಿಡಿದಿವೆ. ದೊಡ್ಡಬಳ್ಳಾಪುರದ ಮೂಲಕ ಕಸದ ಲಾರಿಗಳು ಹಾದು ಹೋಗುತ್ತಿದ್ದು, ಕಸದ ಲಾರಿಗಳ ವಾಸನೆಯಿಂದ ಬೇಸತ್ತ ಗ್ರಾಮಸ್ಥರು ಕಸದ ಲಾರಿಗಳನ್ನು ತಡೆದು ಲಾರಿಗಳನ್ನು ಸೀಸ್ ಮಾಡುವಂತೆ ಒತ್ತಾಯಿಸಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದರು. ದೊಡ್ಡಬಳ್ಳಾಪುರ ಬೆಂಗಳೂರು ಮಹಾನಗರದ ಬಳಿ ಇರೋದೇ ದೊಡ್ಡ ಶಾಪವಾಗಿದೆ. ಇಡೀ ಬೆಂಗಳೂರಿನ ಕಸ ಸುರಿಯುವ ಡಂಪಿಂಗ್ ಯಾರ್ಡ್ ಆಗಿ ಬದಲಾಗಿದೆ. ಸದ್ಯ ತಾಲೂಕಿನ ಎಂಎಸ್ಪಿಜಿ ಘಟಕದಲ್ಲಿ ಬಿಬಿಎಂಪಿ ಕಸ ಸುರಿಯಲಾಗುತ್ತಿದೆ. ಎಂಎಸ್ಪಿಜಿ ಘಟಕ ಮುಚ್ಚಿಸುವಂತೆ ಹೋರಾಟ ಮಾಡಲಾಗುತ್ತಿದೆ. ಈ ನಡುವೆ ಬಿಬಿಎಂಪಿ ಕಸದ ಲಾರಿಗಳು ದೊಡ್ಡಬಳ್ಳಾಪುರವನ್ನ ಪ್ರವೇಶಿಸಿ ಡಂಪಿಂಗ್ ಯಾರ್ಡ್ ಕಡೆ ಸಂಚರಿಸುತ್ತಿವೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ದೊಡ್ಡಬಳ್ಳಾಪುರ ನಗರ ಹೊರವಲಯದ ಕೊಡಿಗೆಹಳ್ಳಿ ಬಳಿ ಕಸದ ಲಾರಿಗಳನ್ನು ತಡೆದ ಗ್ರಾಮಸ್ಥರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭಾ ಸದಸ್ಯ ವೆಂಕಟೇಶ್ ಬಂತಿ, ಎಂಎಸ್ಪಿಜಿ ಘಟಕದ ವಾಸನೆಗೆ ಬೇಸತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಗೂಳೆ ಹೋಗುತ್ತಿದ್ದಾರೆ. ಶಾಸಕ ಧೀರಜ್ ಮುನಿರಾಜು ಎಂಎಸ್ಪಿಜಿ ಘಟಕವನ್ನ ಮುಚ್ಚಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ದು ವಿಧಾನಸಭೆಯಲ್ಲೂ ಮಾತನಾಡಿದ್ದಾರೆ. ಬಿಬಿಎಂಪಿ ಕಸದ ಲಾರಿಗಳಿಗೆ ಪರ್ಮಿಟ್ ಇಲ್ಲದೇ ಇದ್ರು ಯಲಹಂಕ ಮಾರ್ಗವಾಗಿ ದೊಡ್ಡಬಳ್ಳಾಪುರ ಪ್ರವೇಶಿಸುತ್ತಿವೆ. ಪ್ರತಿದಿನ ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ದೊಡ್ಡಬಳ್ಳಾಪುರ ಮೂಲಕ ಹಾದು ಹೋಗುತ್ತಿವೆ. ಕಸದ ಲಾರಿಗಳ ಓಡಾಟದಿಂದ ಗ್ರಾಮಗಳ ರಸ್ತೆಗಳು ಹಾಳಾಗಿವೆ. ಜೊತೆಗೆ ಲಾರಿ ಚಾಲಕರ ಡ್ರಿಂಕ್ ಅಂಡ್ ಡ್ರೈವ್ನಿಂದ ಅಮಾಯಕರ ಪ್ರಾಣ ಕಳೆದು ಹೋಗುತ್ತಿದೆ. ಕಸದ ಲಾರಿಗಳನ್ನು ಸೀಸ್ ಮಾಡುವ ಮೂಲಕ ಬಿಬಿಎಂಪಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಬೇಕೆಂದು ಆಗ್ರಹಿಸಿದ್ರು. ಸರ್, ಈಗ ದೊಡ್ಡಬಳ್ಳಾಪುರದಲ್ಲಿ ಎಂಎಸ್ಸಿಪಿ ಘಟಕನ ಈಗಾಗಲೇ ಮುಚ್ಚಬೇಕು ಅಂತ ಭಾಳ ದಿವಸಗಳಿಂದ ಹೋರಾಟ ನಡೀತಾನೆ ಇದೆ. ಈ ಹಿಂದೆ ಎಲ್ಲ ಹಲವಾರು ಸುತ್ತಮುತ್ತ ಹಳ್ಳಿಗಳವರು ಧರಣಿ ಮಾಡಿರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವೂ ಅಷ್ಟೇ ಈಗಿರ್ತಕ್ಕಂಥ ನಮ್ಮ ಶಾಸಕರು ಧೀರಜ್ ಮುನಿರಾಜ್ ಅವರು ಸಹ ಸದನದಲ್ಲಿ ಈ ವಿಚಾರನ ಪ್ರಸ್ತಾಪನೆ ಮಾಡಿದ್ದಾರೆ. ಅನೇಕ ಮನವಿಗಳನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಅಲ್ಲಿ ಏನು ಸಮಸ್ಯೆಗಳಾಗ್ತಾ ಇದ್ದೀವಿ ಅಂತ ಈಗಾಗಲೇ ನಾವೆಲ್ಲರೂ ಒಂದು ವಿಡಿಯೋ ಮುಖಾಂತರ ನಾವೆಲ್ಲರೂ ತೋರಿಸಿದ್ದೀವಿ. ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗ ಕುಡಿಯೋ ನೀರಿಗೂ ಭಾಳ ಪರದಾಟ ಆ ಪರಿಸ್ಥಿತಿಯಲ್ಲಿದೆ. ಅದ್ರ ಜೊತೆಗೆ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಗುಳೆ ಹೋಗುವಂಥ ಪರಿಸ್ಥಿತಿ ಎಲ್ಲರೂ ಈಗಾಗಲೇ ಸುಮಾರು ಜನ ಖಾಲಿನೂ ಮಾಡಿಬಿಡಿದ್ರೆ ಆ ವಾಸನೆ, ಆ ಸ್ಮೆಲ್ ತಡೆಯೋಕ್ಕಾಗ್ದಿರ ಅಂಥ ಇದರಲ್ಲಿ ಇವರು ಸುಮಾರು ಇವತ್ತೊಂದು 8 ಗಾಡಿ 9 ಗಾಡಿ 40 ಗಾಡಿ ಆ್ಯಕ್ಚುಲಿ ರೂಟಲ್ಲಿ ಓಡಾಡ್ತಾ ಇರೋದು. ಇವ್ರಿಗೆ ರೂಟ್ ಇರೋದು ಬಂದು ದಾಬಾಸ್ಪೇಟೆ ಮುಖಾಂತರ ಇವ್ರಿಗೆ ರೂಟ್ ಇರೋದು. ಇವರು ನೋಡಿದ್ರೆ ದೊಡ್ಡಬಳ್ಳಾಪುರ ಮುಖಾಂತರ ಇವರು ಸುಮಾರು 2 ತಿಂಗಳಿಂದ ಹಾದು ಹೋಗ್ತಾ ಇದ್ದಾರೆ. ನಾವು ಸುಮಾರು ಸತಿ ಅದನ್ನು ಹಿಡಿಯೋ ಪ್ರಯತ್ನಗಳನ್ನ ಮಾಡಿದ್ವಿ. ಇವತ್ತು ನಮ್ಮ ಪೊಲೀಸವರ ಸಹಕಾರದಿಂದ, ಆಮೇಲೆ ಸ್ಥಳೀಯರ ಎಲ್ಲ ಲೀಡರ್ಗಳ ಸಹಕಾರದಿಂದ ಇವತ್ತು
ಈ ಗಾಡಿಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಸುಮಾರು ಒಂದು 8-9 ಗಾಡಿ ಈಗಾಗಲೇ ಇಲ್ಲಿ ದೊಡ್ಡಬಳ್ಳಾಪುರ ಟೌನಿಂದ ಹಾಗೂ ದೊಡ್ಡಬಳ್ಳಾಪುರ ಈ ಬಾರ್ಡ್ರಲ್ಲಿ ಏನಿದೆ ಅದ್ರ ಮುಖಾಂತರ ಹಾದು ಹೋಗ್ತಾ ಇದ್ದಾರೆ. ದಾಬಾಸ್ಪೇಟೆ ಕಡೆಯಿಂದ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇವರು ಡ್ರಿಂಕ್ ಆ್ಯಂಡ್ ಡ್ರೈವ್ಗಳು ಮಾಡ್ಕೊಂಬಂದು ಈಗಾಗಲೇ ಸುಮಾರು ಜನ ಅವ್ರನ್ನ ಹತ್ಯೆಗೀಡಾಗಿರೋಂಥ ಕೆಲಸಗಳು, ಅವ್ರ ಮೇಲೆ ಇವರು ಗಾಡಿ ಹತ್ತಿಸಿ ಸುಮಾರು ಜನ ಸಾವಿಗೀಡಾಗಿದ್ದಾರೆ. ಆ ಪರಿಸ್ಥಿತಿ ದೊಡ್ಡಬಳ್ಳಾಪುರ ಟೌನು, ದೊಡ್ಡಬಳ್ಳಾಪುರ ಸುತ್ತಮುತ್ತ ಮಾಡೋಂಥ ವಾತಾವರಣ ಖಂಡಿತ ಅವ್ರು ಮಾಡೇ ಮಾಡ್ತಾರೆ. ಇತಿಹಾಸನೇ ಇದೆ, ಹಿಂದೆಲ್ಲರೂ ಇವ್ರದ್ದು ಕುಡಿದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಸುಮಾರು ಜನನ ಪ್ರಾಣ ತೆಗೆದಿದ್ದಾರೆ ಇವರು. ಆ ಪರಿಸ್ಥಿತಿ ನಮ್ಮ ದೊಡ್ಡಬಳ್ಳಾಪುರ ನಗರದಲ್ಲಿ, ದೊಡ್ಡಬಳ್ಳಾಪುರ ತಾಲೂಕು ಹಳ್ಳಿ ಸುತ್ತಮುತ್ತ ಏನಿದೆ ಟೌನ್ ಸುತ್ತಮುತ್ತ ಆಗಬೇಕಾ? ಇವ್ರು ಮಾಡ್ತಾರೆ ಸರಿನಾ? ಇವ್ರು ಯಾರು ಕಂಪ್ನಿಗಳವರು, ಇವ್ರು ಯಾರು ಕಂಪ್ನಿ ಓನರ್ ಇದ್ರೋ ಈ ಕೂಡಲೇ ಬರಬೇಕು. ಯಾವುದೇ ಕಾರಣಕ್ಕೆ ಈ ಗಾಡಿಗಳನ್ನ ನಾವು ಬಿಡೋಲ್ಲ. ಈ ಗಾಡಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಹೇಳಿದ್ದೀವಿ. ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಇದ್ದಾರೆ, ಗಾಡಿ ಸೀಸ್ ಮಾಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇಲ್ಲಿ ಸ್ಥಳೀಯರು ಎಲ್ಲರೂ ಅದೇ ಒತ್ತಾಯ ಮಾಡ್ತಾಯಿದ್ರು, ಎಲ್ಲ ಮುಖಂಡರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ತಾಲೂಕು ಭೋವಿ ಸಂಘದ ಸುರೇಶ್ ಆರೋಪಿಸಿದರು. ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ತಾಲೂಕು ಭೋವಿ ಸಂಘದ ಸುರೇಶ್ ಆರೋಪಿಸಿದರು. ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್, ನ್ಯಾಯಾಲಯದ ತಡೆಯಾಜ್ಞೆ ಪಾಲಿಸದೆ ಅನ್ಯಾಯ ಮಾಡುತ್ತಿದ್ದಾರೆ. ಕಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರ ಜಮೀನು ನಿವೇಶನಗಳ ಹಂಚಿಕೆಗೆ ಆಶ್ರಯ ಯೋಜನೆಯಡಿ ಜಮೀನು ಮಂಜೂರು ಮಾಡಲಾಗಿದೆ ಎಂದರು. ಮಂಜೂರಾಗಿರುವ ಜಮೀನು ರಾಜ್ಯ ಉಚ್ಚ ನ್ಯಾಯಾಲಯ, ಸಂಬಂಧಪಟ್ಟ ಜಿಲ್ಲಾಡಳಿತ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮುಂದಿನ ಆದೇಶದಂತೆ ನಿವೇಶನ ನಿರ್ಮಿಸಲು ತಡೆ ಕೋರಿ ಆದಿಲಕ್ಷ್ಮಮ್ಮ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ರೂ ಅದನ್ನ ಪಾಲಿಸದೆ ತೊಂದರೆ ನೀಡುತ್ತಿರುವುದಾಗಿ ಆರೋಪಿಸಿದ್ರು. ನಮ್ದೇ ಭೂಮಿ, ರೈತರ ಭೂಮಿನೇ ಕಿತ್ಕೊಂಡು ಕೊಡ್ಬೇಕಂತ ಏನಿಲ್ಲ. ಇದರಲ್ಲಿ ಬರೀ ದಲಿತರೇ ಇದ್ದಾರೆ, ಕೆಲವೊಂದು ಬೇರೆ ಜಾತಿಯವರು ಇರ್ಬೋದು. ಬಟ್ ಇವ್ರಿಗೆಲ್ರಿಗೂ ಮನೆಗಳಿದಾವೆ, ಸೈಟ್ಗಳಿದಾವೆ, ಆರಾಮಾಗಿ ಜೀವನ ಮಾಡ್ತಿದ್ದಾರೆ, ಕೂಲಿ ಹೋಗ್ತಿದ್ದಾರೆ, ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ. ಬಟ್ ರಾಜಕೀಯ ಲಾಭಕ್ಕೆ ಮಾತ್ರನೇ ಇದು ಮಾಡ್ತಿರೋದು ಇವತ್ತು. ಅದರಲ್ಲಿ ನಾವು ನಷ್ಟ ಹೋಗ್ತಿರೋದು ಇವತ್ತು ಅವ್ರ ಲಾಭಕ್ಕೋಸ್ಕರ. DC ಮಂಜೂರು ಮಾಡ್ತಾರೆ, ಇದಕ್ಕೆ ತಹಶೀಲ್ದಾರ್ ರಿಪೋರ್ಟ್ ಕಳಿಸ್ತಾರೆ, ಇಲ್ಲಿ ಈ ಥರ ಭೂಮಿ ಇದೆ, ನಮ್ಗೆ ಈ ಥರ ಮಂಜೂರು ಮಾಡಿಕೊಡಿ, ದಲಿತರ ಭೂಮಿ ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ದಾಖಲಾತಿಗಳನ್ನು ಸೇರಿಸಿ ಕೊಡ್ತಾರೆ. ಅದು ಆರ್ಡ್ರ್ ಮಾಡ್ತಾರೆ DC ಅವರು. ಅದಕ್ಕೆ ಮುಂಚೆನೇ ನಾನು ಬಿಫೋರು ಇವ್ರಿಗೆ ಹೇಳಿರ್ತೇನೆ, ನಮ್ಮ ಕಿವಿಗೆ ಬಿದ್ದಿರುತ್ತೆ, ಸರ್ಕಾರಕ್ಕೆ ಇವರು ನಿವೇಶನಕ್ಕೆ ತೆಗಿತಿದ್ದಾರೆ, ಅದು ನಮ್ಮ ಭೂಮಿಯಲ್ಲೇ ತೆಗಿತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಕಂಡು ಬರುತ್ತೆ. ಆಗ ಕಂಡು ಬಂದಾಗ ನಾನು ಒಂದು ಅರ್ಜಿ ಕೊಡ್ತೀನಿ ತಹಶೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಸುಮಾರು 20 ವರ್ಷಗಳಿಂದ ಕಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದು, ಇದನ್ನ ಸಹಿಸದೆ ಜೀವ ಬೆದರಿಕೆ ಹಾಕಿ ಒತ್ತಡ ಹೇರುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡ್ರು. ವಾಸ್ತವಿಕ ವರದಿ ಮರೆಮಾಚಿ ಸುಳ್ಳಿನ ಕಡತ ಸಿದ್ಧಪಡಿಸಿ ಒಂದೇ ದಿನದಲ್ಲಿ ತಾಲೂಕು ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಇಒ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ ಎಂದು ಆರೋಪಿಸಿದ್ರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಜನರನ್ನ ಪದೇ ಪದೇ ಕಚೇರಿಗಳಿಗೆ ಅಲಿಸದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕರ್ತವ್ಯ ನಿರ್ವಹಿಸಿ ಉತ್ತಮ ಅಧಿಕಾರಿಗಳಾಗುವಂತೆ ಗೌರಿಬಿದನೂರು ಶಾಸಕ KH ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ತಾಲೂಕಿನಲ್ಲಿ ರೈತರ ಬಡವರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹಾರ ಮಾಡಿದ್ದು, ಇಂದು ಸುಮಾರು 50ಕ್ಕೂ ಹೆಚ್ಚು ದೂರುಗಳು ಬಂದಿವೆ. ಅವುಗಳಲ್ಲಿ ಸ್ಮಶಾನ, ಜೋಡಿ ಗ್ರಾಮ, ಖಾತೆಗಳ ಸಮಸ್ಯೆ, ಜಮೀನು ಸಮಸ್ಯೆಗಳು ಬಂದಿವೆ.
ಅವುಗಳನ್ನು ಕಾನೂನು ರೀತಿಯಲ್ಲಿ ಇತ್ಯರ್ಥ ಮಾಡಲಾಗಿದೆ. 90% ಸಮಸ್ಯೆಗಳಿಗೆ ಇತಿಶ್ರೀ ಹಾಡಿದ್ದು, ಇನ್ನು ಉಳಿಕೆ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದರು. ಪ್ರತಿ ತಿಂಗಳು ಏನು ನಾವು ಜನಸ್ಪಂದನ ಕಾರ್ಯಕ್ರಮ ತಾಲೂಕಿನಲ್ಲಿ ಇಟ್ಕೊಂಡಿದ್ದು, ಅದೇ ರೀತಿ ಇವತ್ತು ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದು. ತಾಲೂಕಿನಾದ್ಯಂತ ಅನೇಕ ಜನ ತಮ್ಮ ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ ನಿವೇದನೆ ಮಾಡ್ಕೊಂಡಿದ್ದಾರೆ. ಸುಮಾರು 50-60 ಜನ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪಿಟಿಷನ್ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಜನ ಸಮಸ್ಯೆಗಳನ್ನು ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಜೋಡಿ ಗ್ರಾಮದಿರ್ಬೋದು, ಅದು ಕೆರೆ ಕುಂಟೆಗಳದಿರ್ಬೋದು, ಸ್ಮಶಾನ ರಸ್ತೆಗಳಿರ್ಬೋದು, ಹೀಗೆ ಸಾರ್ವಜನಿಕ ಸಂಬಂಧಪಟ್ಟಂಥ ಕುಂದುಕೊರತೆಗಳು ಮತ್ತು ವೈಯಕ್ತಿಕ ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅರ್ಜಿಗಳನ್ನು ಕೂಡ ನಾವು ಸುಮಾರು 80-90% ಅವ್ರು ಏನು ಸಮಸ್ಯೆ ಇದೆ ಬಗೆಹರಿಸಬೇಕು. ಮತ್ತು ಲೀಗಲ್ ಆಗಿರುವಂಥ ಕೆಲವು ವಿಚಾರಗಳಿದ್ರೆ ಅವು ಲೇಟ್ ಆಗ್ತದೆ. ಅದು ಬಿಟ್ಟು ಏನಿದೆ ಸಾಮಾನ್ಯ ಕುಂದುಕೊರತೆಗಳೇನಿದೆ ಅವೆಲ್ಲನೂ ಕೂಡ ಸುಮಾರು 90% ಸಮಸ್ಯೆಗಳನ್ನ ಪರಿಹರಿಸುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಇನ್ನು 10% ಕುಂದುಕೊರತೆ ಏನಾದ್ರು ಲೀಗಲಿ ಸಂಬಂಧಪಟ್ಟಂಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಪ್ರತಿ ತಿಂಗಳು ಹೊಸ ಸಮಸ್ಯೆಗಳು ತಾಲೂಕಿನಲ್ಲಿ ಉದ್ಭವಿಸುವುದು ಸಾಮಾನ್ಯ. ಅವುಗಳಿಗೆ ಅಧಿಕಾರಿಗಳಿಗೆ ತಕ್ಷಣ ಸ್ಪಂದಿಸಿ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಹೊಸ ಸಮಸ್ಯೆಗಳು ಬರ್ತಾ ಇರ್ತವೆ. ಮೊದಲು ಬಂದಂತ ಸಮಸ್ಯೆಗಳೇ ಬೇರೆ. ತಿಂಗಳ ಆದ್ಮೇಲೆ ಒಂದು 50 ಸಮಸ್ಯೆಗಳು ತಾಲೂಕಿನಾದ್ಯಂತ ಬಂದೇ ಬರ್ತವೆ. ಖಾತೆ ವಿಚಾರಗಳು, ಹೊಸ ಸಮಸ್ಯೆಗಳು ಉದ್ಭವ ಆದಾಗ ಬಂದೇ ಬರ್ತದೆ. ಅದು ನಿರಂತರ ಕುಂದುಕೊರತೆ ಸಮಸ್ಯೆಗಳಿರೋದು ಜನಗಳಲ್ಲಿ ನಿರಂತರವಾಗಿರ್ತದೆ. ಅದರಿಂದ ಪ್ರತಿ ತಿಂಗಳು ಇದ್ರೂ ಕೂಡ ಪ್ರತಿ ತಿಂಗಳು ಬಂದೇ ಬರ್ತವೆ ಸಮಸ್ಯೆಗಳು. ಅದರಿಂದ ಅವ್ರು ಏನ್ ಸಮಸ್ಯೆ ತಗೊಂಡ್ಬರ್ತಾರೆ ಲೀಗಲ್ ಬಿಟ್ರೆ ಬಾಕಿ ಉಳಿದ ಎಲ್ಲ ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ. ದೂರುದಾರರೊಬ್ಬರು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ದೂರು ನೀಡಿದರು. ಈ ಬಗ್ಗೆ ತಹಶೀಲ್ದಾರ್ ಅಧಿಕಾರಿಗಳಿಗೆ ಉತ್ತರ ನೀಡಿ ಎಂದು ಪ್ರಶ್ನೆ ಮಾಡಿದರು. ಅಕ್ರಮ ಮದ್ಯ ಮಾರಾಟ ರಾಜ್ಯದಲ್ಲಿ ಎಲ್ಲೇ ಮೀರಿದೆ. ಈ ವಿಚಾರದಲ್ಲಿ ಸರ್ಕಾರ ಕೈಚೆಲ್ಲಿದೆ. ಅಧಿಕಾರಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಅಬಕಾರಿ ಕಾನೂನು ಅನ್ವಯ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಶ್ರೀನಿವಾಸ್ ಗೌಡ, ಕಾಂತರಾಜ್, ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ, ಮೇಳ್ಯ ರಾಮಚಂದ್ರ ರೆಡ್ಡಿ, ದಲಿತ ಮುಖಂಡ ನಂಜುಂಡಪ್ಪ, ನಾಗಾರ್ಜುನ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ
ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಉಪವಿಭಾಗದ ಕಚೇರಿ ಜಪ್ತಿ ಮಾಡಿದ ಅಂಗಡಿ ಮಾಲೀಕರು. ಬಾಗೇಪಲ್ಲಿ ಡಿವಿಜಿ ರಸ್ತೆ ಅಗಲೀಕರಣದಲ್ಲಿ ಕಟ್ಟಡ ಕಳೆದುಕೊಂಡ ಸಂತ್ರಸ್ತರಿಂದ ಎಸಿ ಕಚೇರಿ ಜಪ್ತಿ. ಕೋರ್ಟ್ ಆದೇಶದಂತೆ ಜಪ್ತಿ, ಮತ್ತೆ ಸಮಯ ನೀಡಿದ ಸಂತ್ರಸ್ತರು. ಯಮರೂಪಿ ಗಣಿ ಟಿಪ್ಪರ್ಗೆ ಇಂದು ಮತ್ತೊಂದು ಬಲಿ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬೈಕ್ ಸವಾರನ ಬಲಿ ಪಡೆದ ಗಣಿ ಟಿಪ್ಪರ್. ಮುಂದುವರೆದ ಆರ್ಟಿಒ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಹಳ್ಳಿಯಲ್ಲಿ 23 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಎಂದ ಶಾಸಕ. ಗಣಿ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಸ್ಪಷ್ಟನೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ ಬಾಗೇಪಲ್ಲಿ ಸಂತೆ ಮೈದಾನ ಜಾಗ. ಮತ್ತೆ ಪ್ರತಿ ಸೋಮವಾರ ಸಂತೆ ನಡೆಸಲು ಸಾರ್ವಜನಿಕರ ಆಗ್ರಹ. ವ್ಯರ್ಥ ಜಾಗವನ್ನು ದನ ಕಟ್ಟಲು ಬಳಸುತ್ತಿರುವ ಜನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.